ನಮಸ್ಕಾರ ರೈತ ಬಾಂಧವರೇ, ಇಂದು ನಾವು ತಿಳಿದುಕೊಳ್ಳೋದು ಕೊತ್ತಂಬರಿ ಬೆಳೆ. ಈ ಕೊತ್ತಂಬರಿ ಬೆಳೆಯಲ್ಲಿ ಅತಿ ಹೆಚ್ಚು ಲಾಭ ಬರತಕ್ಕಂಥದ್ದು. ಈ ಕೊತ್ತಂಬರಿ ಬೆಳೆಯಲ್ಲಿ ತಿಂಗಳಿಗೆ 50ರಿಂದ 60 ಸಾವಿರ ಕೂಡ ಗಳಿಸ್ಬೋದು. ನಿಮ್ಮದು ಹೊಲ ಸ್ವಲ್ಪ ಇದ್ದರೂ ಕೂಡ ಈ ಕೊತ್ತಂಬರಿ ಬೆಳೆಯಲ್ಲಿ ಅತಿ ಹೆಚ್ಚು ಲಾಭ ಕೂಡ ಗಳಿಸ್ಬೋದು. ಈ ಕೊತ್ತಂಬರಿ ಬೆಳೆಯನ್ನು ಹೇಗೆ ಬೆಳೆಯಬೇಕು ಎಂಬ ಪ್ರಶ್ನೆ ನಿಮಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ಈ ಕೊತ್ತಂಬರಿ ಬೆಳೆಯನ್ನು ಮುಖ್ಯವಾಗಿ ನೀರಾವರಿ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಾರೆ. ಇದು ನೀರಾವರಿ ಪ್ರದೇಶದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಹೊಂದದ. ಇದು 15ರಿಂದ 20 ದಿನಗಳಲ್ಲೇ ಕಟಾವಿಗೆ ಬರುತ್ತೆ. ನೀವು ಆವಾಗಿನಿಂದಲೇ ಇದರಿಂದ ಲಾಭ ಕೂಡ ಗಳಿಸಬಹುದು. ಇದರಿಂದ ಎಷ್ಟು ಲಾಭ ಬರುತ್ತೆ ಅಂದರೆ, ನೀವು ಒಂದು ಕಟ್ಟಿಗೆ 5ರಿಂದ 10 ರೂಪಾಯಿವರೆಗೂ ಮಾರಾಟ ಮಾಡಬಹುದು. ಈ ಕೊತ್ತಂಬರಿ ಬೆಳೆಯನ್ನು ಮೊದಲಿಗೆ ಒಂದು ಮಡಿ ಅಂದರೆ ಒಂದು 3 ಫೂಟ್ ಜಾಗದ ಅಡಿಯನ್ನು ತೆಗೆದುಕೊಂಡು, ಸ್ವಲ್ಪ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೆಗೆದುಕೊಂಡು ಅದರೊಳಗೆ ನೀವು ಕೊತ್ತಂಬರಿ ಬೀಜವನ್ನು ಅಗಲವಾಗಿ ಚೆಲ್ಲಬೇಕು. ಚೆಲ್ಲಿದ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀರನ್ನು ಸಿಂಪಡಿಸಬೇಕು. ಈ ಥರ ನೀರನ್ನು ಸಿಂಪಡಿಸ್ತಾ ಹೋದರೆ ಕೊತ್ತಂಬರಿ ಅಭಿವೃದ್ಧಿ ಆಗ್ತದೆ. ನಂತರ ಇದಕ್ಕೆ ಬೇಕಾಗುವ ನಾಶಕಗಳು ಅಂದರೆ ಕೀಟನಾಶಕಗಳು ಮತ್ತು ಗೊಬ್ಬರಗಳನ್ನು ಕೊಟ್ಟರೆ ಇನ್ನೂ ಉತ್ತಮ ಫಲಿತಾಂಶ ಈ ಕೊತ್ತಂಬರಿ ಬೆಳೆಯಲ್ಲಿ ಕಾಣುತ್ತದೆ. ಈ ಕೊತ್ತಂಬರಿ ಬೆಳೆಯಲ್ಲಿ ಮೊದಲಿಗೆ ನೀವು ಮಾಡಬೇಕಾಗಿರೋದು ಕಸವನ್ನು ಕಂಟಿನ್ಯೂ ಆಗಿ ತೆಗಿಬೇಕು. ಇಲ್ಲಾಂದರೆ ಕೊತ್ತಂಬರಿ ಬೆಳೆ ನಾಶ ಆಗುವ ಸಾಧ್ಯತೆ ಹೆಚ್ಚು. ಅದಕ್ಕಾಗಿ ನೀವು ಅದು ಕಳೆ ಬರ್ತಾ ಇರುತ್ತೆ, ಅದನ್ನು ನೀವು ತೆಗೆದ್ರೆ ಈ ಕೊತ್ತಂಬರಿ ಬೆಳೆಯಲ್ಲಿ ಅತ್ಯಂತ ಲಾಭ ಬರ್ತಕ್ಕಂಥದ್ದು ಸಾಧ್ಯ. ರೈತರು ನೀವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ನೇರವಾಗಿ ಅದಕ್ಕೆ ಏನು ಮಾಡಬೇಕು, ನೇರವಾಗಿ ಹಾಕಬಾರ್ದು. ಅದಕ್ಕೆ ಸ್ವಲ್ಪ ನೀರು ಬಿಡ್ತಿರಲ್ಲ, ಆ ಸಮಯದಲ್ಲಿ ಗೊಬ್ಬರವನ್ನು ಸೇರಿಸಿ ನೀವು ಕೊತ್ತಂಬರಿ ಬೆಳೆಗೆ ಬಿಟ್ಟಿದ್ದೇ ಆದರೆ ಕೊತ್ತಂಬರಿ ಬೆಳೆ ತುಂಬ ಅಭಿವೃದ್ಧಿ ಆಗ್ತದೆ. ನಂತರ ನೀವು ಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಈ ಕೊತ್ತಂಬರಿ ಬೆಳೆಯಿಂದ ನಿಮಗೂ ಕೂಡ ತಿಂಗಳಿಗೆ ಸಣ್ಣ ರೈತರಾದರೂ ಕೂಡ ನಿಮ್ಮ ಮನೆಗೆ 25ರಿಂದ 30 ಸಾವಿರ ಖಂಡಿತವಾಗ್ಲೂ ದುಡಿಬೋದು. ಇದು ಒಂದೇ ಸಮಯದ ಮತ್ತು ಒಂದೇ ರೇಟ್ ಆಗಿರುವುದಿಲ್ಲ, ನೀವು ಕಾಲ ಅನುಗುಣವಾಗಿ ಮಾರಾಟವಾಗುತ್ತೆ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.